ಎರಡು ವಿಷಯ ನನಗೆ ಭಾಳ ಕಾಡಿತ್ತು ಅಥವಾ ಅನಿಸಿದ್ದು ಹೇಳಲೇಬೇಕು, ಹಂಚ್ಕೋಬೇಕು ಅಂತ. ಒಂದು, ಆತ್ಮೀಯರಾದ ಕಿಶೋರ್ ಅವರು ತುಂಬ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಒಂದು, ಆಮೇಲೆ ನಾವು ಅಲ್ಲಿ ಹೋಗಿ ಬಾಗಲಕೋಟೆ ಹತ್ರ ಅಮೀನ್ಗಢ ಹತ್ರ ಹೋಗಿ ಅಲ್ಲಿ ಶೂಟಿಂಗ್ ಮಾಡಿ ಬಂದಿದ್ದೆ. ಅಲ್ಲಿ ಜನರ ಪರಿಸ್ಥಿತಿ, ಅಲ್ಲಿ ಜನಜೀವನ, ಅವರ ಕಷ್ಟ ಕಾರ್ಪಣ್ಯಗಳು, ಸೋಲು ಅವಮಾನಗಳು ಎಲ್ಲವನ್ನು ನೋಡಿದಾಗ ಈ ಕಾಲದಲ್ಲೂ ಈ ಘಟ್ಟದಲ್ಲೂ ಈ ಥರದ್ದೊಂದು ತಾಂಡ, ಇಲ್ಲಿ ಒಂದು ಜನ ಇದ್ದಾರೆ, ಜನಾಂಗ ಅನ್ನೋದು ಒಂದು ಕಾಡುತ್ತೆ ನನಗೆ. ಆ ಒಂದು ಸಬ್ಜೆಕ್ಟನ್ನು ಧೈರ್ಯವಾಗಿ ಮಾಡಿ ಅದನ್ನು ಭಾಳ ಕಷ್ಟಪಟ್ಟು ಮಾಡಿದ್ದಾರೆ ಮತ್ತು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಅದರ ಸಬ್ಜೆಕ್ಟ್ನಲ್ಲಿ ವಿಷಯದ ಇದೆ, ಅಷ್ಟೊಂದು ಡೀಪಾಗಿ ಕೂಲಂಕುಷವಾಗಿ ಅದನ್ನು ಸಬ್ಜೆಕ್ಟನ್ನು ಮಾಡಿ ಬರೆದು ಮಾಡ್ಕೊಂಡಿದ್ದಾರೆ. ಅದೊಂದು ಪಾಯಿಂಟ್ ನನಗೆ ಭಾಳ ಮುಖ್ಯವಾಗಿ ಕಾಡಿದ್ದು ಆ್ಯಂಡ್ ಮುಖ್ಯವಾಗಿ ಅನಿಸಿದ್ದು ಅಂದರೆ ಅಂಥ ಒಂದು ಸಬ್ಜೆಕ್ಟನ್ನು ತಗೊಂಡಿದ್ದಾರೆ ಅನ್ನೋದೊಂದು ಹೆಮ್ಮೆ ಪಟ್ಟಿದ್ದು, ನನಗೆ ಖುಷಿಯಾಗಿದ್ದು. ಇನ್ನೊಂದು ಎರಡನೇದು ಅಂದರೆ ಆ ಕಷ್ಟ ಕಾರ್ಪಣ್ಯಗಳನ್ನು, ಸೋಲನ್ನು, ಅವಮಾನವನ್ನು ಎಲ್ಲವನ್ನೂ ಅನುಭವಿಸಿ ಆ ಕ್ಷೇತ್ರದ ಆ ಜನಾಂಗದ ಪರಿಸ್ಥಿತಿಗಳನ್ನು, ಸ್ಥಿತಿಗತಿಗಳನ್ನು ನೋಡಿಕೊಂಡು ಒಂದು ಬೆಳೆದು ಇವತ್ತು ನಮ್ಮೆಲ್ಲರ ನಡುವೆಗೆ ಒಬ್ಬ ನಾಯಕರಾಗಿ ಒಂದು ಆಫೀಸರ್ ಆಗಿ ನಮ್ಮ ಎದುರು ನಿಂತಿದ್ದಾರೆ. ಅದೇ ಪ್ರೊಡ್ಯೂಸರು ಕಿಶೋರ್ ಅವರು. ಅದೊಂದು ನನಗೆ ತುಂಬ ಹೆಮ್ಮೆ ಅಂತ ವಿಚಾರ. ನೀವೆಲ್ಲರೂ ಅವರಿಗೆ ಒಂದು ದೊಡ್ಡ ಚಪ್ಪಾಳೆಯನ್ನು ಕೊಡಬೇಕು. ಅಂತ ಒಂದು ಜೊತೆ ಆತ್ಮಕಥೆಯನ್ನು ತಾನೇ ನಿಂತು ಮಾಡಿ ಅವಮಾನಗಳನ್ನು, ಸೋಲಗಳನ್ನು ಮೀರಿ ಬೆಳೆದು ನಿಂತು ಇವತ್ತೆಲ್ಲರಿಗೂ ಒಂದು ಆದರ್ಶಪ್ರಾಯರಾಗಿದ್ದಾರೆ ಅನ್ನೋಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಮತ್ತು ಅವ್ರ ಮಗ ಕೀರ್ತಿ ನಮ್ಮ ಜೊತೆಗೆ ಒಡನಾಡಿದವನು, ಬೆಳೆದಿದ್ದಾನೆ. ಅವನನ್ನು ಆಶೀರ್ವದಿಸಿ, ಈ ಸಿನಿಮಾವನ್ನು ಆಶೀರ್ವದಿಸಿ ಚೆನ್ನಾಗಿ ಪ್ರೋತ್ಸಾಹಿಸಿ ಕೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ವಿಜಯ್ ಕಾಶಿ ಸರ್.